ಮಿಸ್ಟರ್ ಪುನೀತ್ ಕೆರೆಹಳ್ಳಿ, ನರೇಂದ್ರ ಮೋದಿಯವರು ನಿಮಗೆ ಹೇಳ್ತಾ ಇರುವಂಥದ್ದು, ಗೋರಕ್ಷಕರ ಹೆಸರಿನಲ್ಲಿ ಏನು ನಾಟಕ ಮಾಡಿಕೊಂಡು ಗೋರಕ್ಷಣೆ ಹೆಸರಿನಲ್ಲಿ ನಾಟಕ ಮಾಡ್ತಾ ಇದ್ದೀರಿ ಅಂತೇಳಿ ನರೇಂದ್ರ ಮೋದಿಯವರು ಹೇಳಿರುವಂತಹ ಮಾತುಗಳಿದು. कभी कभी ये जो गौरक्षा के नाम पर कुछ लोग अपनी दुकानें खोल करके बैठ गए हैं, मुझे इतना गुस्सा आता है। गौ भक्त अलग है, गौ सेवक अलग है। देखा है कि कुछ लोग जो पूरी रात एंटी सोशल एक्टिविटी करते हैं, कुछ लोग, लेकिन दिन में गौरक्षक का चोला पहन लेते हैं। मैं राज्य सरकारों को अनुरोध करता हूं कि ऐसे जो स्वयंसेवी निकले हैं, अपने आप को बड़ा गौरक्षक मानते हैं, उनका जरा डोजियर तैयार करो। ಪುನೀತ್ ಕೆರೆಹಳ್ಳಿ ಅವರೇ, ನಿಮ್ಮಂಥವ್ರಿಗೆ ಹೇಳಿರುವಂಥದ್ದು, ನೀವುಗಳು ಉದ್ಯೋಗ ಮಾಡೋದನ್ನು ಬಿಟ್ರಿ, ಸಂಸಾರಿ ಆಗೋದನ್ನು ಬಿಟ್ರಿ, ನೀವು 24x7 ನಾವು ಗೋರಕ್ಷಣೆ ಮಾಡ್ತೀವಿ ಅಂತ ಹೇಳ್ಕೊಂಡು ನೀವು ಏನೇನು ಡ್ರಾಮಾ ಮಾಡ್ತಾ ಇದ್ದೀರಲ್ಲ, ಈ ಡ್ರಾಮಾ ಮಾಡ್ತಾ ಇರುವಂಥ ವಿಚಾರವನ್ನು ನಾವು ಹೇಳಿದ್ರೆ ನಿಮಗೆ ಕಸಿವಿಸಿ ಆಗುತ್ತೆ. ಸ್ವತಃ ಈ ದೇಶದ ಪ್ರಧಾನಮಂತ್ರಿ ಪಟ್ಟದಲ್ಲಿ ಕೂತಿರುವಂತಹ ನರೇಂದ್ರ ಮೋದಿಯವರು ನಿಮಗೆ ಹೇಳಿರುವಂಥದ್ದು ತಿಳ್ಕೊಳ್ಬೇಕಲ್ಲ. ನೀವು ಒಂದು ದಿನಕ್ಕೆ ಲಕ್ಷಾಂತರ ಟನ್ ಗೋಮಾಂಸ ರಫ್ತಾಗ್ತಾ ಇದೆ. ನೀವು ಹೇಳ್ತೀರಿ, ಚಾಲೆಂಜ್ ಮಾಡ್ತೀರಿ. ಇದೇ ನರೇಂದ್ರ ಮೋದಿಯವರೇ ಹೇಳಿರುವಂಥದ್ದು, ವಿದೇಶಕ್ಕೆ ಬೀಫ್ ಎಕ್ಸ್ಪೋರ್ಟ್ ಆಗ್ತಾ ಇದೆ, ನಿಮಗೆ ಏನು ಗುಂಡಿಗೆ ನಿಮಗೆ ರೋಧಿಸೋದಿಲ್ವಾ, ನನಗೆ ನನ್ನ ಗುಂಡಿಗೆ ರೋಧಿಸುತ್ತೆ ಅಂತ ಹೇಳಿರುವಂತಹ ವಿಡಿಯೋ ಇದ್ಯಾವುದು ವಿಡಿಯೋ ಅಲ್ಲ. ಇದೇ ಚಕ್ರವರ್ತಿ ಸೂಲಿಬೆಲೆ ಏನು ಖಾರ ಬೀಫ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಮಿಕ್ಸ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಂಥದ್ದು ನಿಮ್ಮಂತಹವರಿಗೆ ನರೇಂದ್ರ ಮೋದಿಯವರೇ ಹೇಳಿರುವಂಥದ್ದು. ಇವತ್ತು ನರೇಂದ್ರ ಮೋದಿಯವರಿಗೆ ನೀವು ಪ್ರಶ್ನೆ ಮಾಡಬೇಕಲ್ವಾ, ನೀವು ಗೋಮಾತೆಗೆ ಮೋಸ ಮಾಡ್ತಾ ಇದ್ದೀರಿ ಅಂತ ಹೇಳ್ಬೇಕಲ್ಲ, ಯಾತಕ್ಕೆ ಹೇಳ್ತಾ ಇಲ್ಲ? ಗೋಮಾತೆಯ ರಕ್ಷಣೆ ಮಾಡ್ತೀವಿ, ಗೋವುಗಳ ರಕ್ಷಣೆ ಮಾಡ್ತೀವಿ ಅಂತೇಳಿ ಸಂಘಗಳನ್ನು ಕಟ್ಕೊಂಡು ಅದರ ಮುಖವಾಡ ಹಾಕ್ಕೊಂಡು ರಸೀದಿಗಳನ್ನು ಇಟ್ಕೊಂಡು ನೀವು ಈ ವಿಚಾರದಲ್ಲಿ ಜೀವನ ಮಾಡ್ತಾ ಇದ್ದೀರಿ ಅಂತೇಳಿ ಸ್ವತಃ ದೇಶದ ಪ್ರಧಾನಮಂತ್ರಿಗಳು ಹೇಳಿದ್ರು ಸಹ ನಿಮಗೆ ಅದರ ಬಗ್ಗೆ ಪರಿಜ್ಞಾನವೇ ಇಲ್ಲ. ಜನರನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದೀರಿ. ನಿಮಗೆ ಒಂದಷ್ಟು ಹಣ ಬರುತ್ತೆ, ನೀವು ದುಡಿಮೆ ಮಾಡೋದಿಲ್ಲ, ಕಾಯಕ ಮಾಡೋದು ಬಿಟ್ಟಿದ್ದೀರಿ. ನೀವು ಕಾರ್ನಲ್ಲೇ ಅಡ್ಡಾಡ್ತೀರಿ, ಜಿಲ್ಲೆಗೆ ಹೋಗ್ತೀರಿ, ದೊಡ್ಡ ಹೀರೋ ಆಗ್ತಾ ಇದ್ದೀರಿ. ನಿಮಗೆ ಹಣ ಬೇಕಲ್ಲ, ಆಫೀಸ್ ಇದೆ, ನಿಮಗೆ ಆಫೀಸಲ್ಲಿ ನಿಮಗೆ ಸ್ಟಾಫ್ ಇದ್ದಾರೆ, ನೀವು ಐಷಾರಾಮಿ ಜೀವನ ಮಾಡ್ತಾ ಇದ್ದೀರಿ. ನಿಮಗೆ ಹಣ ಎಲ್ಲಿಂದ ಬರುತ್ತೆ? ನಿಮ್ಮಂಥವ್ರನ್ನ ಬೆಳೆಸೋದಕ್ಕೆ ಒಂದು ಗುಂಪು ರೆಡಿ ಇದೆ. ನೀವು ಫೋನ್ಪೇ ಗೂಗಲ್ ಪೇ ಈಗ ಬಹಿರಂಗವಾಗಿ ಹೇಳ್ದ ಹೋದರೂ ಸಹ ನಿಮ್ಗೆ ಒಂದಷ್ಟು ಹಣ ಬರುತ್ತೆ. ಮತ್ತು ಹೆಂಗೆ ಜೀವನ ಮಾಡೋಕ್ಕೆ ಸಾಧ್ಯ? ನೀವು ಮಾಡಲೇಬೇಕಲ್ವಾ? ವಿಚಾರ ಮಾಡಿ ಪುನೀತ್ ಕೆರೆಹಳ್ಳಿ ಅವರೇ, ವಿಚಾರ ಮಾಡಿ. ಇನ್ನೇನೊಂದು 2 ವರ್ಷ ನೀವು ಹಂಗೆ ತಳ್ಕೊಂಡು ಹೋಗ್ಬಿಟ್ರೆ BJP ಸರ್ಕಾರ ಬಂದ್ಬಿಡುತ್ತೆ. ಸರ್ಕಾರ ಬಂದಾಗ ನಮಗೆ ಈಗೆಲ್ಲರೂ ಪ್ರೋತ್ಸಾಹ ಕೊಡ್ತಾ ಇದ್ದಾರಲ್ಲ, BJP ರಾಜ್ಯಾಧ್ಯಕ್ಷರಿಂದ ಹಿಡಿದು ಅಶೋಕಿಂದ ಹಿಡಿದು ಎಲ್ಲರೂ ನಿಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರಲ್ಲ, ಆವಾಗ ನಿಮ್ಗೇನೋ ಅನುಕೂಲ ಆಗ್ಬೋದು ಅಂಥೇಳಿ ಈ ವಿಚಾರವನ್ನು ಹಿಂಗೇ ಹಿಡ್ಕೊಂಡು ಹೋಗ್ತಾ ಇದ್ದೀರಿ, ಇದೇ ರೀತಿ ಹಿಡ್ಕೊಂಡು ಹೋಗ್ತಾ ಇದ್ದೀರಿ, ಕೇಸುಗಳನ್ನು ಹಾಕಿಸ್ಕೊಳ್ತಾನೇ ಇದ್ದೀರಿ. ಏನಾದರೂ ಬದಲಾವಣೆ ಆಯಿತಾ? ಯಾವ ಬದಲಾವಣೆಯೂ ಆಗಿಲ್ಲ. ಪ್ರತಿನಿತ್ಯ ಬೆಂಗಳೂರು ಒಂದಲ್ಲೇ ಲಕ್ಷಾಂತರ ಟನ್ನು ಗೋಮಾಂಸ ರಫ್ತಾಗುತ್ತೆ. ಇಡೀ ದೇಶದಿಂದ ರಫ್ತಾಗ್ತಾ ಇದೆ. ಏನಾದರೂ ಕಂಟ್ರೋಲ್ ಮಾಡೋಕ್ಕಾಗುತ್ತಾ? ಉತ್ತರ ಪ್ರದೇಶದಿಂದ ಅತಿ ಹೆಚ್ಚು ಬೀಫ್ ರಫ್ತಾಗುತ್ತೆ. ಇದೇ PM ಕೇರ್ಗೆ BJPಗೆ ಕೊಟ್ಟಂತಹ ದೇಣಿಗೆನಲ್ಲಿ ಏನು ಬೀಫ್ ಎಕ್ಸ್ಪೋರ್ಟರ್ಸ್ ಕೊಟ್ಟಿರುವಂತಹ ದೇಣಿಗೆ ಹಣ ಇದು ಇದೆ. ಅಂತಹ ಪಕ್ಷಕ್ಕೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಅಂಥವರ ಪಕ್ಷದವರಿಗೆ ಬಹುಪರಾಗ ಆಗ್ತಾ ಇದ್ದೀರಲ್ಲ, ನೀವೆಂತಹ ಹಿಂದೂಗಳು ರೀ? ಹಿಂದೂ ಧರ್ಮವನ್ನು ಸಂರಕ್ಷಣೆ ಮಾಡ್ತೀರಿ ಅಂತೀರಲ್ಲ. ಒಂದು ಸಾರಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ನೀವು ಎಷ್ಟು ತಪ್ಪು ಮಾಡ್ತಾ ಇದ್ದೀರಿ ಅಂತ. ನೀವು ಎಷ್ಟು ತಪ್ಪು ಮಾಡ್ತಾ ಇದ್ದೀರಿ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಪುನೀತ್ ಕೆರೆಹಳ್ಳಿ ಅವರೇ, ಒಂದು ಮಾತು ಹೇಳ್ತೀನಿ ಕೇಳಿ.
ಒಬ್ಬ ಮನುಷ್ಯ ಹುಟ್ಟುತ್ತಾನೆ ಅಂತಂದಾಗ ಅವನು ದುಡಿಮೆ ಮಾಡಬೇಕ್ರಿ. ನಾನು ಹಿಂದೆನೂ ಅದನ್ನೇ ಹೇಳಿದ್ದು, ಇವತ್ತು ಅದೇ ಹೇಳ್ತಾ ಇರುವಂಥದ್ದು. ದುಡಿಮೆ ಮಾಡಬೇಕು, ದುಡಿದು ತಿಂದು ಕುಟುಂಬವನ್ನು ಸಲಹಿ ತಾನೊಬ್ಬ ಸಂಸಾರಸ್ಥನಾಗಿ ತಾನೂ ಸಹ ಹಿಂದೂ ಧರ್ಮಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅಂತಂದರೆ ಸಂಸಾರಿ ಆಗಬೇಕು. ಮೋಹನ್ ಭಾಗವತ್ ಅವರು ಹೇಳಿದ್ರಲ್ಲ, ನಿಮ್ಮ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳಿದ್ರಲ್ಲ, ಕಲ್ಲಡ್ಕ ಪ್ರಭಾಕರ್ ಭಟ್ರು ಹೇಳಿದ್ರಲ್ಲ, 3 ಜನ 4 ಜನ ಮಕ್ಕಳನ್ನು ಮಾಡ್ಕೊಳ್ಳಿ ಅಂತೇಳಿ. ಅದನ್ನು ಪಾಲಿಸ್ಬೇಕು ನೀವು. ನಿಮಗೆ ಸಂಸಾರದ ಜವಾಬ್ದಾರಿ ಬಂದಿದ್ದರೆ ಇವತ್ತು ಈ ಹಂತಕ್ಕೆ ಬರ್ತಾ ಇರಲಿಲ್ಲ. ನರೇಂದ್ರ ಮೋದಿ ಅಂತವರೇ ನಿಮಗೆ ಹೇಳ್ತಾರೆ, ನೀವು ಗೋ ಮಾತೆ ಹೆಸರಿನಲ್ಲಿ ರೋಲ್ ಕಾಲ್ ಮಾಡುತ್ತಿದ್ದೀರಿ ಅಂತ ಇಂಡೈರೆಕ್ಟಾಗಿ. ನಿಮಗೆ ಗೊತ್ತಾಗ್ತಾ ಇಲ್ಲ. ನೀವೇನು ಮಾಡ್ಕೊಳಕ್ಕಾಗಲ್ರಿ. ನಿಮಗೆ ಹಿಂದೂ ಧರ್ಮವನ್ನು ಕಟ್ಟಬೇಕು ಅನ್ನೋ ಮನಸ್ಸೇ ಇಲ್ಲ. ಹಿಂದೂ ಧರ್ಮವನ್ನು ಅಡಿಯಿಂದ ಬಲಿಷ್ಠವಾಗಿ ಕಟ್ಟಬೇಕು ಅಂತಂದರೆ ಅದಕ್ಕೆ ಬೇರೆ ದಾರಿಗಳಿದ್ದಾವೆ. ನಿಮಗೆ ಬೇಕಾಗಿರೋದೇನಪ್ಪ ಅಂದರೆ ನಿಮ್ಮ ಇರುವಿಕೆಯನ್ನು ತೋರ್ಪಡಿಸ್ಕೊಳ್ಬೇಕು. ಅದಕ್ಕೋಸ್ಕರವಾಗಿ ಮುಸಲ್ಮಾನರನ್ನು ಟಾರ್ಗೆಟ್ ಮಾಡ್ಕೊತಾ ಹೋಗಬೇಕು, ಅವ್ರ ಬಗ್ಗೆ ಮಾತನಾಡ್ತಾನೇ ಇರಬೇಕು. ನೀವು ಚಕ್ರವರ್ತಿ ಸೂಲಿಬೆಲೆ ಅವರು ಅದನ್ನೇ ಮಾತಾಡ್ತಾ ಹೋಗಬೇಕು. ಚಕ್ರವರ್ತಿ ಸೂಲಿಬೆಲೆ ಅವರು ಏನು ಮಾಡಿದ್ರು? ನರೇಂದ್ರ ಮೋದಿ ಅವ್ರನ್ನ ಹೊಗಳ್ತಾ 10 ವರ್ಷಗಳ ಕಾಲ ಆಡಳಿತ ಮಾಡಿದ್ರು. ಅವರ ಯುವ ಬ್ರಿಗೇಡ್ಗೆ BJP ಸರ್ಕಾರ ಇದ್ದಾಗ ಅರ್ಜಿ ಹಾಕ್ತಾರೆ, ರಾಜ್ಯೋತ್ಸವ ಪ್ರಶಸ್ತಿ ಅರ್ಜಿ ಹಾಕ್ತಾರೆ. ಅಲ್ಲಿ ಇವರು ಹಾಕಿದ ತಕ್ಷಣ ರೆಕಮೆಂಡೇಶನ್ ಮೇಲೆ ಆ ಯುವ ಬ್ರಿಗೇಡ್ಗೆ ರಾಜ್ಯೋತ್ಸವ ಪ್ರಶಸ್ತಿ ಬರುತ್ತೆ. ಆ ಪ್ರಶಸ್ತಿಯನ್ನು ತೆಗೆದುಕೊತಾರೆ. ಅದು ಯಾವಕ್ಕೆ ಪ್ರಶಸ್ತಿ ಬಂತು? ಇವತ್ತು ಅದೇ ಯುವ ಬ್ರಿಗೇಡ್ ಹೆಸರು ಮೇಲೆ ಇದೇ ಚಕ್ರವರ್ತಿ ಸೂಲಿಬೆಲೆ ಎಷ್ಟೊಂದು ಸುಳ್ಳುಗಳು ಹೇಳಿರುವಂಥ ವಿಡಿಯೋಗಳು ವೈರಲ್ ಆಗ್ತಾ ಇಲ್ವಾ? ಹಾಗಾದರೆ ಪ್ರಶಸ್ತಿ ಕೊಟ್ಟಿರೋದು ತಪ್ಪಲ್ವಾ? ಹೀಗೆ ನೀವು ಸಹ ಹೀಗೆ 2 ವರ್ಷ ಮುಂದುವರೆದ ಮೇಲೆ BJP ಸರ್ಕಾರ ಬಂದಾಗ ನಿಮ್ಮ ರಾಷ್ಟ್ರ ರಕ್ಷಣಾ ಪಡೆ ಅಂತ ಒಂದು ಐತಲ್ಲ, ಆ ಪಡೆಗೂ ಸಹ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾರೆ. ನಿಮಗೂ ಸಹ ಪ್ರಶಸ್ತಿ ಕೊಡ್ತಾರೆ. ಯಾರೋ ಹೇಳಿದ್ರಲ್ಲ, CT ರವಿ ಹೇಳಿದ್ನಲ್ಲ, ಪುನೀತ್ ಕೆರೆಹಳ್ಳಿಗೆ ಗಣರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು ಅಂತ ಹೇಳ್ಬಿಟ್ಟು CT ರವಿ ಹೇಳಿದ್ರಲ್ರಿ, ಆ ರೀತಿ ನಿಮಗೂ ಒಂದು ಕೊಡ್ತಾರೆ. ಯಾಕೆಂದರೆ ನೀವು ಬಳಕೆ ಆಗ್ತಾ ಇದ್ದೀರಿ. ಇನ್ನೂ ಸಹ ಹಿಂದೂ ಮುಸ್ಲಿಮಿಗೆ ಬೆಂಕಿ ಹಚ್ಚುವಂಥ ಕೆಲಸಕ್ಕೆ ನೀವು ಕರ್ನಾಟಕದಲ್ಲಿ ನೀವೊಂದಷ್ಟೇ ಜನ ಇರುವಂಥದ್ದು. ನಿಮ್ಮನ್ನು ಬಳಸ್ಕೊಳ್ತಾನೆ ಇದ್ದಾರೆ, ನೀವು ಬಳಕೆ ಆಗ್ತಾನೇ ಇದ್ದೀರಿ. ನೀವು ಯಾವತ್ತೂ ಸಹ ಮೇನ್ ಸ್ಟ್ರೀಮ್ಗೆ ಬರಲಿಕ್ಕೆ ಬಿಡೋದಿಲ್ಲ ನಿಮ್ಮನ್ನು. ಪ್ರಮೋದ್ ಮುತಾಲಿಕನ್ನು ಬಿಟ್ರೇನ್ರಿ, ಪ್ರಮೋದ್ ಮುತಾಲಿಕ್ ಅವರಿಗೆ BJPಗೆ ಸೇರ್ಪಡೆಗೊಳಿಸಿ ಅಷ್ಟೇ ವೇಗವಾಗಿ ಹೊರಗಡೆ ಕಳಿಸಿದ್ರಲ್ಲ. ಪ್ರಮೋದ್ ಮುತಾಲಿಕ್ ಕಾರ್ಕಳದಲ್ಲಿ ಸ್ಪರ್ಧೆ ಮಾಡಿದಾಗ ಒಬ್ಬ ಹಿಂದೂ ಹೋರಾಟಗಾರ ಅಂಥೇಳಿ ಅವ್ರಿಗೆ ಸಪೋರ್ಟ್ ಕೊಡಲಿಲ್ವಲ್ಲ. ಇನ್ನು ನೀವು ಯಾವ ಲೆಕ್ಕ? ಪ್ರಮೋದ್ ಮುತಾಲಿಕ್ ಶ್ರೀರಾಮ ಸೇನೆ ಕಟ್ಟಿದಂತಹ ವ್ಯಕ್ತಿ, ಆ ವ್ಯಕ್ತಿಗೆ ಇವರು BJPಯವರು ಏನು ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ನೀವು ಯಾವ ಲೆಕ್ಕ? ಸುಮ್ಮನೆ ಕೇಸುಗಳು ಹಾಕಿಸ್ಕೊಂಡು ಕಂಪ್ಲೇಂಟ್ಗಳನ್ನು ಮಾಡಿಕೊಂಡು ಮುಸಲ್ಮಾನರನ್ನು ಬೈಕೊಂಡು ಏನು ಮಾಡ್ತಾಯಿದ್ದೀರಿ? ಅಲ್ಲಿ ಹೋಗ್ತೀರಿ, ಇಲ್ಲಿ ಹೋಗ್ತೀರಿ, ಕೇಸ್ ಹಾಕಿಸ್ಕೊಳ್ತೀರಿ. ಈಗ ಇನ್ನು ಮುಂದೆ ಆದರೂ ನರೇಂದ್ರ ಮೋದಿ ಅವರು ಹೇಳಿದ್ರಲ್ಲ, ಆ ರೀತಿಯಾಗಿ ಜೀವನ ಮಾಡೋದನ್ನು ಬಿಟ್ಟು, ಗೋಮಾತೆ ಹೆಸರಿನಲ್ಲಿ ಜೀವನ ಮಾಡೋದನ್ನು ಬಿಟ್ಟು ಒಬ್ಬ ಸಂಸಾರಿಯಾಗಿ ಕಾಯಕ ಮಾಡಿ ಉದ್ಯೋಗ ಮಾಡಿ ಒಂದು ಏನೋ ಸಾರ್ಥಕತೆಯ ಜೀವನವನ್ನು ಮಾಡ್ಕೊಳ್ತಾ ಹೋಗಿ. ಪುನೀತ್ ಕೆರೆಹಳ್ಳಿಯವರೇ, ನಾವು ಹೇಳಿದ್ರೆ ನಿಮಗೆ ಸಿಟ್ಟು ಬರುತ್ತೆ. ನಿಮ್ಮ ಪ್ರಧಾನಮಂತ್ರಿಗಳೇ ಹೇಳಿರುವಂಥದ್ದು, ನರೇಂದ್ರ ಮೋದಿಯವರೇ ನಿಮ್ಮ ಬಗ್ಗೆ ಹೇಳಿರುವಂಥದ್ದು, ನಿಮ್ಮಂಥವ್ರ ಬಗ್ಗೆ ಹೇಳಿರುವಂಥದ್ದು. ಕರ್ನಾಟಕದ 31 ಜಿಲ್ಲೆಯಲ್ಲಿ ಯಾರಿಗೂ ಇಲ್ಲದಂತಹ ಆಸಕ್ತಿ ನಿಮಗಿದೆ. RSS ಅವ್ರಿಗೆ ವಿಚಾರ ಇಲ್ಲ. RSS ಇಡೀ ದೇಶದಲ್ಲಿ ಅತಿ ದೊಡ್ಡದಾದಂತಹ ಸಂಘಟನೆ. RSS ಯಾವತ್ತಾದರೂ ಈ ಗೋಹತ್ಯೆಯನ್ನು ನಿರ್ಮೂಲನೆ ಮಾಡ್ತೀವಿ ಅಂತೇಳಿ ಬೀದಿಗೆ ಇಳಿದಿದೆಯಾ? ನಿಮ್ಮ ಚಕ್ರವರ್ತಿ ಸೂಲಿಬೆಲೆ ಅವ್ರು ಹೇಳ್ತಿದ್ದಾರಾ? ಓಲಿ ಪ್ರಮೋದ್ ಮುತಾಲಿಕ್ ಅವ್ರು ಏನಾದರೂ ಹೇಳ್ತಿದ್ದಾರಾ? ವಿಶ್ವ ಹಿಂದೂ ಪರಿಷತ್ ಅವ್ರು ಹೇಳ್ತಿದ್ದಾರಾ? ಬಜರಂಗ ದಳದವ್ರು ಹೇಳ್ತಿದ್ದಾರಾ? ಯಾರೂ ಹೇಳ್ದಿಲ್ಲ. ನೀವು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳಕ್ಕೆ ಹೋಗ್ತೀರ್ರಿ? ಯಾತಕ್ಕೆ? ಇರೋವರೆಗೂ ಬಳಸ್ಕೊಳ್ತಾರೆ, ಆಮೇಲೆ ತೆಗೆದು ಬಿಸಾಕ್ತಾರೆ. ಇವತ್ತೇನು ಬಿಸಿ ರಕ್ತ ಚೆನ್ನಾಗಿದೆ, ಅದಾದ ನಂತರ ನಿಮ್ಮನ್ನು ಯಾರೂ ಕೇರ್ ಮಾಡೋಕ್ಕಿಲ್ಲ. ಇದು ನಾನು ಹೇಳ್ತಾ ಇರುವಂತಹ ವಿಚಾರ ಅಲ್ಲ. ನರೇಂದ್ರ ಮೋದಿಯವರು ನಿಮಗೆ ನೀವು ಗೋಮಾತೆ ಹೆಸರಿನಲ್ಲಿ ರೋಲ್ ಕಾಲ್ ಮಾಡ್ತಾ ಇದ್ದೀರಿ ಅಂತ ಹೇಳಿದಂಥ ವಿಚಾರ. ಬದಲಾವಣೆ ಆಗಿ ಒಂದು ಕಾಯಕ ಮಾಡಿಕೊಳ್ಳಿ, ಸಂಸಾರಿಯಾಗಿ ಒಂದು ಸಾರ್ಥಕ ಜೀವನವನ್ನು ನೀವು ಮಾಡಿ ಅಂತ ನಾವು ದಾರಿ ತಪ್ಪುತ್ತಾ ಇರೋರಿಗೆ ಸರಿದಾರಿಗೆ ಬನ್ನಿ ಅಂತ ಹೇಳ್ತೀವಿ. ತಪ್ಪು ದಾರಿಗೆ ಹೋಗಬೇಡಿ. ಯಾಕೆಂದರೆ ಮನುಷ್ಯನ ಜೀವನ ಆಯ್ತಲ್ಲ, ಅದು ಪವಿತ್ರವಾಗಿರುವಂಥದ್ದು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.